ರಾಜ್ಯ ಬಿಜೆಪಿ ಅನ್ನೋದು ಮನೆಯೊಂದು ಮೂರು ಬಾಗಿಲಾಗಿ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿದೆ. ಈಗಂತೂ ಈ ವಾರ್ ಮತ್ತಷ್ಟು ತೀಕ್ಷ್ಣತೆಯನ್ನ ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ನನ್ನ ಪ್ರತಿಷ್ಠೆ ಗೆಲ್ಲಬೇಕು ಅಂತ ಒಂದು ಬಣ ಬಹಳಷ್ಟು ತೆರೆಮರೆಯ ಕಸರತ್ತನ್ನ ಮಾಡ್ತಾ ಇದ್ರೆ, ಇನ್ನೊಂದು ಬಣ ಕೂಡ ನಾವು ಹಿಂದೆ ಉಳಿದಿಲ್ಲ, ನಮಗೂ ಕೂಡ ನಮ್ಮ ಹತ್ರ ಕೂಡ ನಂಬರ್ಸ್ ಇದಾವೆ, ನಂಬರ್ಸ್ ನಿಮಗೆ ತೋರಿಸ್ತೀವಿ ಅಂತ ಲಂಚು, ಡಿನ್ನರು ಮತ್ತೆ ಗುಪ್ತ ಸಭೆಗಳನ್ನ ಮಾಡುವಲ್ಲಿ ತೊಡಗಿಕೊಂಡಿದೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಕೆ ಸುಳಿವಿನ ಬೆನ್ನಲ್ಲೇ ಇನ್ನರ್ ವಾರ್ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಪುತ್ರ ವಿಜಯೇಂದ್ರನ ಬೆಂಬಲಕ್ಕೆ BS ಯಡಿಯೂರಪ್ಪ ಅವರೇ ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ. ನಿನ್ನೆ ಬಿಟ್ರೆ ಅವ್ರು ಇಲ್ಲಿ ತನಕ ಈ ರೀತಿ ಸಂಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ಸಭೆಗಳಲ್ಲಿ ಪಾಲ್ಗೊಂಡಿರಲಿಲ್ಲ. ನಾನು ಸುಮ್ಮನೆ ಕೈ ಕಟ್ಟಿ ಕೂತಿಲ್ಲ ಎನ್ನುವ ಮೂಲಕ ಪುತ್ರನ ಬೆನ್ನಿಗೆ ಸದಾ ಇದ್ದೀನಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಇದು ಪುತ್ರನ ವಿರುದ್ಧ ಕತ್ತಿ ಮಸಿಯುವ ಗುಂಪಿಗೆ ಯಡಿಯೂರಪ್ಪ ಟಕ್ಕರ್ ಕೊಟ್ಟಂತಾಗಿದೆ. ಮಾಜಿ ಶಾಸಕರು ಪರಾಜಿತರ ಸಭೆಯಲ್ಲಿ BSY ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಂತ ಅನ್ನಲಾಗಿದೆ. 100ಕ್ಕೂ ಹೆಚ್ಚು ಮಾಜಿ MLAಗಳನ್ನ ಕರೆಸಿ ಮೀಟಿಂಗ್ ಮಾಡಲಾಯಿತು. ಸೊ ಇದರ ಹೈಲೈಟ್ಸ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. BSY ಚಾಣಾಕ್ಷ ನಡೆಯಲ್ಲಿ ಏನೇನು ಹೈಲೈಟ್ಸ್ ಅಂತ. ಭಿನ್ನರ ಬಗ್ಗೆ ಇನ್ ಮುಂದೆ ಮಾತಾಡಂಗಿಲ್ಲ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಈ ಸುದ್ದಿಗೋಷ್ಠಿ ನಡೆಸೋದು, ಎತ್ತಾಳ್ ವಿರುದ್ಧ ಹರಿಹಾಯೋದು, ಅದನ್ನೆಲ್ಲ ಬಿಡಬೇಕು ಅಂತ ಕೆಲವರಿಗೆ ಪಾಠ ಹೇಳೋ ಕೆಲಸ ಮಾಡಿದ್ದಾರೆ. ಗಾಯ ಆಗಿದೆ ಅಂತ ಗೊತ್ತಿದೆ, ಅದನ್ನ ಕೇಳಿದ್ರೆ ಏನಾಗುತ್ತೆ, ಗ್ಯಾಂಗ್ರೀನ್ ಆಗುತ್ತೆ, ಬೇಡ ಅದ್ ಮಾಡಬೇಡಿ ಅಂತ ಹೇಳಿದಾರಂತೆ. ಯತ್ನಾಳ್ ಟೀಮ್ ವಿಚಾರವಾಗಿ ಯಾರು ಕೂಡ ಮಾತನಾಡಬಾರ್ದು. ಈಗ ಮಾತಾಡಿದಷ್ಟು ಭಾವ್ ಕೊಟ್ಟಷ್ಟು ಏನಾಗುತ್ತೆ, ಇಂಪಾರ್ಟೆನ್ಸ್ ಪಡ್ಕೊಂಡಾಗ ನಮ್ಮ ನಡೆ ಬೇರೆ ರೀತಿ ಆಗಿರುತ್ತೆ. ಸೊ ಅದು ಅರ್ಥ ಆಗಿದೆ ಇಲ್ಲಿನವರಿಗೆ. ಅನಾವಶ್ಯಕವಾಗಿ ಮಾತಾಡಿ ಗೊಂದಲವನ್ನ ಮೂಡಿಸೋದಕ್ಕೆ ಹೋಗಬೇಡಿ. ಮಾಜಿ ಶಾಸಕರ ಸಭೆಯಲ್ಲಿ ಯಡಿಯೂರಪ್ಪ ಅವರು ಎಲ್ಲಾ ವಿಚಾರಗಳನ್ನ ಕಿವಿ ಮಾತಿನ ರೀತಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಎಲ್ಲವೂ ಹೈಕಮಾಂಡ್ ಗಮನಕ್ಕಿದೆ, ಕ್ರಮವನ್ನು ಅವ್ರು ಕೈಗೊಳ್ಳುತ್ತಾರೆ. ಈಗ ಪ್ರಮುಖವಾಗಿ ವಿಜಯೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಇದ್ರೆ, ವಿಜಯೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ಯಾರು? ಹೈಕಮಾಂಡ್. ಸೊ ಹೈಕಮಾಂಡ್ ವಿರುದ್ಧನೇ ನಡ್ಕೊಂಡು ಹೋದಂಗೆ ಭಿನ್ನರ್ದು. ಸೊ ಅದೆಲ್ಲ ನೋಡ್ತಾರೆ ಅವರು, ನೀವು ಮಾತಾಡೋಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನಮ್ಮಿಂದ ಭಿನ್ನ ಮತಕ್ಕೆ ಇನ್ ಮುಂದೆ ಕೌಂಟರ್ ಇಲ್ಲ, ಈ ಸಂದೇಶವನ್ನು ಕೂಡ ಕೊಟ್ಟಿದ್ದಾರಂತೆ. ಭಿನ್ನರು ನಮ್ಮ ಜೊತೆ ಕೈ ಜೋಡಿಸಿ ಬಂದರೆ ಬರಲಿ, ಇಲ್ಲದೇ ಇದ್ರೆ ಅವರ ದಾರಿ ಅವರಿಗೆ. ಅಂದ್ರೆ ವಿಶ್ವಾಸಕ್ಕೆ ತೆಗೆದುಕೊಳ್ತಲ್ಲ ವಿಜಯೇಂದ್ರ ಅನ್ನೋದು ಇತ್ತಲ್ಲ. ಸೊ ನೋಡಿ, ನಾನು ಮಾಜಿ ಶಾಸಕರನ್ನು ಕರೆದಿದ್ದೀನಿ, ಹಾಲಿ ಶಾಸಕರನ್ನು ಕರೆದಿದ್ದೀನಿ, ತಟಸ್ಥವಾಗಿರೋರಿಗೆ ಕರೆದಿದ್ದೀನಿ, ರೆಬಲ್ಸ್ಗಳಿಗೆ ಕರೆದಿದ್ದೀನಿ ಅನ್ನೋದನ್ನೆಲ್ಲ ಅವ್ರು ಹೇಳಿದ್ದಾರೆ. ಸದ್ಯಕ್ಕೆ ಪಕ್ಷ ಸಂಘಟನೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಮೇಲೆ ಫೋಕಸ್ ಮಾಡಿ. ಯಾಕಂದ್ರೆ ಇದು ಡೂ ಆರ್ ಡೈ ಸಿಚುವೇಶನ್. ಪಕ್ಷದಲ್ಲಿ ವರ್ಚಸ್ಸು ಮತ್ತು ಸಂಘಟನಾ ಸಾಮರ್ಥ್ಯ ಇದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ, ಅದನ್ನ ಅಪಾಯ ತಂದುಕೊಳ್ಬೇಡಿ ಅಂತ ಹೇಳಿದ್ದಾರೆ. ಪಕ್ಷದ ಕ್ಯಾಪ್ಟನ್ಶಿಪ್ ವಾರ್ನಲ್ಲಿ ಸದ್ಯಕ್ಕೆ ವಿಜಯೇಂದ್ರ ಈ ಮೂಲಕ ಮೇಲುಗೈ ಸಾಧಿಸ್ತಾರೆ. ಇಷ್ಟೆಲ್ಲ ಕೆಲಸಗಳನ್ನು ನೀವು ಮಾಡಿದ್ರೆ ವಿಜಯೇಂದ್ರ ಅವ್ರಿಗೆ ಮೇಲುಗೈ ಅನ್ನೋ ಮಾತು. ರಾಜಕೀಯ ಪಕ್ಷ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು ಇರ್ತದೆ. ಅವೆಲ್ಲವನ್ನು ಕೂಡ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಪಕ್ಷವನ್ನ ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲ ಹಿರಿಯರು ಕೂಡ ನೀಡಿದ್ದಾರೆ. ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ, ಇದ್ಯಾವುದು ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ. ಪಕ್ಷವನ್ನು ಹೇಗೆ ಸರಿಪಡಿಸ್ಬೇಕು ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ. ಪಕ್ಷದ ಹಿರಿಯರು, ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೆ. ನಿನ್ನೆ ಇವತ್ತು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. ಮುಂದಿನ ವಾರದಿಂದ ನಾನು ನಮ್ಮ ಲಕ್ಷ್ಮೀನಾರಾಯಣ ಉಳಿದೆಲ್ಲ ಮುಖಂಡರ ಜೊತೆಗೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ, ಒಂದು ದಿವಸಕ್ಕೆ 2 ಜಿಲ್ಲೆಯಂತೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಸಾರ್ವಜನಿಕ ಸಭೆ ಮಾಡೋದಿಲ್ಲ. ಅಲ್ಲಿರುವಂಥ ಪ್ರಮುಖ ಕಾರ್ಯಕರ್ತರ ಜೊತೆ ಒಂದು 500 ಜನ 600 ಜನ ಕಾರ್ಯಕರ್ತರನ್ನು ಸೇರಿಸಿ ಮುಂದಿನ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ, ಅಸೆಂಬ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ದೇವೆ. ಮುಂದಿನ ವಾರದಿಂದ ದಿನಾಂಕ ನಿಶ್ಚಯ ಮಾಡಿ ದಿನಕ್ಕೆ 2 ಜಿಲ್ಲೆಗಳಿಗೆ ಪ್ರವಾಸ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನೋಡಿ, ನಾನು ಸಂಘಟನೆ ಬಗ್ಗೆ ಅಷ್ಟೇ ಮಾತಾಡಿದ್ದೀನಿ, ನನಗೆ ಯಾರ ಬಗ್ಗೆ ವೈಯಕ್ತಿಗಿಲ್ಲ. ರಾಜ್ಯದ ಅಧ್ಯಕ್ಷರು ಆದಮೇಲೆ ಈ ವಕಫ್ ಇರ್ಬೋದು, ಯಾವುದೇ ಇರ್ಬೋದು, ಅವರೇ ಸುಪ್ರೀಂ. ಅನಿವಾರ್ಯ ಅನಗತ್ಯವಾಗಿ ಕೆಲವು ಟೀಕೆ ಮಾಡೋದು, ಈ ಪತ್ರಿಕೆಯಲ್ಲಿ ನನಗೆ 100 ಸೀಟ್ ಕೊಡ್ರಿ, ಅದು ನನಗೆ 50 ಸೀಟ್ ಕೇಳ್ತೀನಿ, ಕೊಡ್ತಾರಾ? ಏನು ಇದು ಹುಚ್ಚುಚಾಟನ? 100 ಸೀಟ್ ಕೊಡ್ರಿ ಅದು ಏನಿದು? ಏನು ಪರ್ಯಾಯ ಶಕ್ತಿ ಮಾಡೋಕೆ ಕೊಟ್ಟಿದ್ದೀರಾ? ಪರ್ಯಾಯ ನಾಯಕತ್ವ ಇಲ್ಲೇ ಅಲ್ಲ. ರಾಷ್ಟ್ರಕ್ಕೆ ನಡ್ಡಾಜಿಯವರು, ರಾಜ್ಯಕ್ಕೆ ವಿಜಯೇಂದ್ರ ಅವರು, ಅವ್ರ ನೇತೃತ್ವದ ಚುನಾವಣೆ ರಾಜ್ಯದ ಅಧ್ಯಕ್ಷ ಸುಪ್ರೀಂ ಅವ್ರ ಕೈಯನ್ನು ಬಲಪಡಿಸಿದ್ದೀವಿ. ಧನ್ಯವಾದಗಳು.